ಮೊದಲನೇದಾಗಿ ನಮ್ಮ ಈ ನಿಂಬಿಯ ಬನಾದ ಮ್ಯಾಗ ಪುಟ 1 ಇದರ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ. ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದನ್ನು ನೋಡ್ತಾ ಇದ್ದರೆ ಈ ಒಂದು ಸಂದರ್ಭ ನಾನು ಇವತ್ತು ನೋಡ್ತಾ ಇದ್ದರೆ ಕನಸೇನೋ ಅಂತ ಅನಿಸುತ್ತೆ. ಹೇಳ್ತಾರೆ ಮಿರಾಕಲ್ಸ್ ಹ್ಯಾಪನ್ ಇನ್ ಲೈಫ್ ಅಂತ. ನನ್ನ ಲೈಫಿನ ಒಂದು ಬಹು ಮುಖ್ಯ ಮಿರಾಕಲ್ ನನ್ನ ನಿಂಬಿಯ ಬನಾದ ಮ್ಯಾಗ ಈ ಒಂದು ಇವತ್ತನ್ನು ಸಾಧ್ಯ ಮಾಡಿಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ದೇಶಕರು ಶ್ರೀ ಅಶೋಕ್ ಕಡ್ಬ ಅವರು ಹಾಗೆ ನಿರ್ಮಾಪಕರು ಶ್ರೀ ಮಾದೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನನಗೆ ಈ ಅವಕಾಶ ಕೊಟ್ಟಿದ್ದನ್ನು ನಾನು ಯಾವತ್ತೂ ನಾನು ಜೀವನ ಪರ್ಯಂತ ನಾನು ಮರೆಯಲ್ಲ. ನಿಮಗೆ ಯಾವತ್ತೂ ನಾನು ಚಿರುಣಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ನಾನಿಲ್ಲಿರೋದಕ್ಕೆ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ನನ್ನ ತಂದೆ ತಾಯಿಗಳೇ ಕಾರಣ. ಅವ್ರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಈ ಒಂದು ಜರ್ನಿಯಲ್ಲಿ ನನ್ನ ಹಿಂದೆ ನನ್ನ ಸ್ಟ್ರೆಂತ್ ಆಗಿದೆ ಅಂತ ನನ್ನ ವೈಫ್ ಇದ್ದಾರೆ ಸಿಂಧು ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅಕ್ಕನ ಮಗ ಬಂದಿದ್ದಾನೆ ವರ್ಧನ್, ನನಗೆ ತುಂಬ ಕ್ಲೋಸ್ ಅವನು. ಇವತ್ತು ಬರಲೇಬೇಕು ಅಂತೇಳಿ ಅವ್ರ ಊರಿಂದ ಅವನು ಬಂದಿದ್ದಾನೆ. ನಮ್ಮ ಅಕ್ಕ ಸರಸ್ವತಿ, ನನ್ನ ತಂಗಿ ಪಾರ್ವತಿ ಹಾಗೂ ನನ್ನ ತಂಗಿ ಮಕ್ಕಳು ಜಾನ್ವಿ ಹಾಗೂ ಅಭಿಯುಕ್ತ, ಅವ್ರನ್ನ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನಮ್ಮ ಇಬ್ಬರು ಭಾವಂದರು ಕೂಡ ನಟರಾಜ್ ಹಾಗೆ ವಿನಯ್, ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಮತ್ತು ನನ್ನ ಇಡೀ ಕುಟುಂಬ, ನನ್ನ ಮಾವಂದರು, ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಈಗ. ಈ ಸಿನಿಮಾ ಶುರುವಾದಾಗಿಂದನೂ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ನನಗೆ ಎಷ್ಟೋ ಟಿಪ್ಸ್ ಕೊಟ್ಟಿದ್ದಾರೆ. ಒಂದು ಹೇಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದಕ್ಕೆ ತುಂಬ ಖುಷಿನ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ. ಅವರೆಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಾ ಇದ್ದೆ 2022ನೇ ಇಸ್ವಿಯಲ್ಲಿ ಜುಲೈ ಆಗಸ್ಟಲ್ಲಿ ಫಸ್ಟ್ ನಾನು ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಿದ್ರು. ನಮ್ಮ ಮನೆಗೆ ಬಂದಿದ್ದರು. ಅವರ ಇನ್ನೊಂದು ಸಿನಿಮಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಯೋಕ್ಕೆ ಬಂದಿದ್ದರು. ಅವರು ಅವತ್ತೇ ನನ್ನನ್ನು ನೋಡ್ಬಿಟ್ಟು ಹೇಳಿದ್ರು, ಸರ್ ನಾನು ನಿಮಗೊಂದು ಕತೆ ಇದೆ ಹೇಳಬೇಕು ಅಂತ. ನನಗೆ ನಂಬಕ್ಕೆ ಆಗಲಿಲ್ಲ. ನಾನು ಒಂದು ಸೆಕೆಂಡ್ ಹಿಂದೆ ತಿರುಗಿ ನೋಡಿದೆ, ನನ್ನ ಹತ್ರನೇ ಮಾತಾಡ್ತಾ ಇದ್ರು, ಇನ್ಯಾರಿಗಾರ ಹೇಳ್ತಾ ಇದ್ದಾರಾ ಅಂತ. ಇಲ್ಲ ಸರ್ ನಿಮಗೆ ಹೇಳ್ತಾ ಇರೋದು ಅಂತ ಹೇಳಿದ್ರು. ಮತ್ತೆ ಏನೋ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಮತ್ತು ಅಕ್ಟೋಬರಲ್ಲಿ ಭೇಟಿಯಾದಾಗ ಈ ಕಥೆಯ ಒಂದು ಸಣ್ಣ ಲೈನ್ ನನಗೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಇಲ್ಲ ಸರ್ ನನಗೆ ಒಂದು ಭಯ ಇತ್ತು, ಏನು ನಾನು ಮಾಡ್ಬೋದಾ, ನನಗೆ ಸೂಟ್ ಆಗುತ್ತಾ, ನನ್ನ ಕೈಲಿ ಪಾತ್ರ ಮಾಡೋಕ್ಕಾಗುತ್ತಾ ಅಂತ ಅವ್ರು ಹೇಳಿದ್ರು. ಇಲ್ಲ ಸರ್ ನನಗೆ ಅವ್ರು ಹೇಳಿದ್ರು, ನನಗಷ್ಟೇ ಅಲ್ಲ ನಮ್ಮ ನಿರ್ಮಾಪಕರಿಗೂ ಭಾಳ ಭರವಸೆ ಇದೆ, ನೀವೇ ಮಾಡಬೇಕು ಈ ಸಿನಿಮಾ, ನೀವೇ ಮಾಡಬೇಕು, ನಿಮ್ಮ ಕೈಲೇ ನಾವು ಮಾಡಿಸ್ಬೇಕು. ಅವರೊಂದು ತುಂಬ ದೊಡ್ಡ ಮಾತು ಹೇಳಿದ್ರು, ಅಕಸ್ಮಾತ್ ನೀವು ಮಾಡಲ್ಲ ಅಂತಂದರೆ ಈ ಕತೆ ನಾನು ಬೇರೆ ಯಾರ ಜೊತೆನೂ ಮಾಡಲ್ಲ ಅಂತ ಹೇಳಿದ್ರು. ಅದೇ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ನ ನನಗೆ ಕೊಡ್ತು. ಆಮೇಲೆ ವಿಶೇಷ ಏನಂದರೆ ಅವರು ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡ್ರು. ಸ್ಕ್ರಿಪ್ಟ್ ಡೆವಲಪ್ ಮಾಡಬೇಕಾದ್ರೆ, ಡೈಲಾಗ್ಸ್ ಬರಿಬೇಕಾದ್ರೆ, ಲೊಕೇಶನ್ ಡಿಸ್ಕಷನ್ ಮಾಡಬೇಕಾದ್ರೆ, ಮಿಕ್ಕಿದ ಕಾಸ್ಟ್ನ ಡಿಸೈಡ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಅದು ನನಗೆ ತುಂಬ ಖುಷಿ ಕೊಡ್ತು, ತುಂಬ ಕಾನ್ಫಿಡೆನ್ಸು ಕೊಡ್ತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನಷ್ಟೇ ಅಲ್ಲ, ನಮ್ಮ ಸಿನಿಮಾಲ್ಲಿ ಕೆಲಸ ಮಾಡಿರೋ ಪಾತ್ರ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಎಲ್ಲ ಒಂದು ಅಂಶದಲ್ಲೂ ಅವ್ರು ಇನ್ವಾಲ್ವ್ ಮಾಡ್ತಾಯಿದ್ರು. ನಮಗೆಲ್ಲೋ ಅದು ತುಂಬ ಕಾನ್ಫಿಡೆನ್ಸ್ ಕೊಡ್ತು, ನಾವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ, ನಮಗಿನ್ನೂ ಕಾನ್ಫಿಡೆನ್ಸ್ ತೊಗೊಳ್ಲಿಕ್ಕೆ ತುಂಬ ಅದು ಹೆಲ್ಪ್ ಮಾಡ್ತು. ನಮಗೆ ಹೆಂಗಾಗ್ಬಿಡೋ ಒಂದೊಂದ್ಸಲಿ ನಾವು ಡೈಲಾಗ್ ಪೇಪರ್ ಇಟ್ಕೊಂಡು ಸರ್ ಹಿಂಗೆ ಬೇಡ ಹಂಗೆ ಬೇಡ ಅಂತ ಹೇಳ್ಬೇಡ, ಆಮೇಲೆ ಯೋಚನೆ ಮಾಡ್ತೀವಿ ಅಯ್ಯೋ ನಾನು ಹೇಳ್ಬೇಕಾಗಿತ್ತಾ ಬೇಡವಾ ಅಂತ. ಬಟ್ ಏನೇ ಹೇಳಿದ್ರು, ಏನೇ ಸಜೆಷನ್ ಕೊಟ್ಟರು ಭಾಳ ಓಪನ್ ಆಗಿ ಅಕ್ಸೆಪ್ಟ್ ಮಾಡೋರು. ಒಂದು ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ, ನಮ್ಮ ತಂಡಕ್ಕೆ ನಾವೊಂದು ಫ್ಯಾಮಿಲಿ ಥರ ಆದ್ವಿ ನಾವು. ಭಾಗ 1ರ ಆಲ್ಮೋಸ್ಟ್ ಫುಲ್ ಪೋರ್ಷನ್ನು ನಾವು ಚಿಕ್ಕಮಂಗ್ಳೂರಿನಲ್ಲೇ ಶೂಟ್ ಮಾಡಿರೋದು.
ಶೂಟಿಂಗ್ ಮುಗಿದು ಎಲ್ಲ ಅಲ್ಲೇ ಇರ್ತಾ ಇದ್ರಿಂದ ಸುಮಾರು ಕಾಲ ಶೂಟಿಂಗ್ ಬಿಟ್ಟು ಕೂಡ ಪರ್ಸ್ನಲ್ ಆಗಿ ಕಾಲ ಕಳೆದಿದ್ದೀವಿ ಎಲ್ಲರೂ. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಭಾಳ ಖುಷಿ ಇದೆ. ನನ್ನ ತಂಡದ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ. ಹಾಗೆ ಮತ್ತೊಮ್ಮೆ ಈ ಒಂದು ಅವಕಾಶನ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಜೀವನ ಪರ್ಯಂತ ನಾನು ಚಿರೋಣಿಯಾಗಿರ್ತೀನಿ. ನಮ್ಮ ತಂಡದ ಬಗ್ಗೆ ನಾನು ಮಾತಾಡಲೇಬೇಕು. ಡೈರೆಕ್ಟರ್ ಅಶೋಕ್ ಸರ್ ಹೇಳಿದೆ, ಪ್ರೊಡ್ಯೂಸರ್ ಮಾದೇಶ್ ಸರ್ ಹೇಳಿದೆ, ನಮ್ಮ DOP ಸಿದ್ದು ಸರ್ ಇದ್ದಾರೆ, ಮ್ಯೂಸಿಕ್ ಆರ್ಯನ್ ಕಾರ್ತಿಕ್ ಹಾಗೂ ಪ್ರವೀಣ್ ಶ್ರೀನಿವಾಸ್ ಅನ್ನೋರು 4 ಹಾಡು ಅವರಿಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಹಾಗೆ ನಮ್ಮ ಸಿನಿಮಾ ನೋಡಿದವರಲ್ಲಿ ಸಾಕಷ್ಟು ಜನ ಭಾಳ ಪ್ರಶಂಸೆ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹಿನ್ನೆಲೆ ಸಂಗೀತನ ಪಳನಿ ಸೇನಾಪತಿ ಅವರು ಕೊಟ್ಟಿದ್ದಾರೆ. ಎಡಿಟಿಂಗ್ ಬಂದು ಕುಮಾರ್ ಅವರು ಮಾಡಿದ್ದಾರೆ. DI ಧನುಷ್ ಸ್ಟುಡಿಯೋಸ್ ಅಂತ ಧನುಷ್ ಅವರು ಮಾಡಿದ್ದಾರೆ. ಹಾಗೆ ನಮ್ಮ ತಂಡಕ್ಕೆ ಹಿರಿಯರಾದಂಥ ರಾಮಣ್ಣ ಅನ್ನೋರು ಒಬ್ಬರು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪ್ರೊಡಕ್ಷನ್ ಇನ್ಚಾರ್ಜ್ ಅವ್ರನ್ನ ನಮ್ಮ ಇಡೀ ತಂಡ ನಾವು ಯಾವತ್ತೂ ನಾವು ಮರೆಯಲ್ಲ. ಇನ್ನು ಮಿಕ್ಕಿದ ಎಲ್ಲ ಟೀಮ್ ಮೆಂಬರ್ಸು ಎಲ್ಲರೂ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ. ಕೆಲವೊಂದು ಕಷ್ಟವಾದ ಲೊಕೇಶನ್ಸಲ್ಲೆಲ್ಲ ನಾವು ಶೂಟ್ ಮಾಡಿದ್ವಿ. ಹತ್ತಬೇಕಾಗಿತ್ತು, ಇಳಿಬೇಕಾಗಿತ್ತು, ಮಳೆ ಬರ್ತಾಯಿತ್ತು, ಜಾರ್ತಾಯಿತ್ತು, ಜಿಗಣೆಗಳಿತ್ತು, ತುಂಬ ಕಚ್ಚಿಸ್ಕೊಂಡಿದ್ವಿ ಎಲ್ಲರೂ. ನಾವು ಜೋಕ್ ಮಾಡ್ತಿದ್ವಿ, ಏನು ಸರ್ ನಿಮ್ಮ ಸಿನಿಮಾ ಶೂಟಿಂಗ್ ಮಾಡಾಗ ರಕ್ತನೇ ಸುರಿಸ್ಬಿಟ್ವಿ ನಾವೆಲ್ಲರೂ ಅಂತ. ಅದನ್ನೆಲ್ಲ ನಾವು ಯಾವತ್ತೂ ಮರೆಯೋದೇ ಇಲ್ಲ. ಕ್ಯಾಮ್ರಾ ಟೀಮು ಪಾಪ ಎಷ್ಟೋ ಡಿಫಿಕಲ್ಟ್ ಒಂದಷ್ಟು ಜಾಗಗಳಲ್ಲಿ ಹತ್ತು ಇಳಿದು ನದಿ ದಾಟಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ. ಮುಂದಕ್ಕೆ ನನ್ನ ಜೊತೆ ಪಾತ್ರ ಮಾಡಿರುವಂಥ ತಂಡ, ಅನುಷಾ ಅವರು ಹೇಳಿದ್ರು 25 ವರ್ಷದ ನಂತರ ನಮ್ಮ ಸಿನಿಮಾಗೆ ಪಾತ್ರ ಮಾಡೋಕ್ಕೆ ಸುನಾದ್ರಾಜ್ ಸರ್ ಅವರು ನಮ್ಮ ತಂಡನ ಸೇರಿಕೊಂಡ್ರು. ತುಂಬ ಥ್ಯಾಂಕ್ಸ್ ಸರ್. ನಾವು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಶೂಟಿಂಗ್ ಟೈಮಲ್ಲಿ, ಪ್ರಮೋಷನ್ಸ್ ಟೈಮಲ್ಲಿ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಅತಿ ಹೆಚ್ಚು ನನಗೆ ಪಾತ್ರ ಮಾಡಿದ್ದು ಬಂದು ನನ್ನ ತಾಯಿ ಪಾತ್ರ ಮಾಡಿರೋವಂಥ ಸಂಗೀತ ಅನಿಲ್ ಅವ್ರ ಜೊತೆ. ಅವ್ರನ್ನಂತೂ ನಾನು ಮರೆಯೋಕ್ಕೆ ಆಗಲ್ಲ. ನಾವು ಪಾತ್ರ ಮಾಡ್ತಾ ಇದೀವಿ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ನಿಜವಾಗ್ಲೂ ತಾಯಿ ಮಗನೋ ಏನೋ ಅಂತ ಒಂದು ನಮ್ಮಲ್ಲಿ ಒಂದು ಬಾಂಧವ್ಯ ಮೂಡ್ಕೊಳ್ತು. ನಾವು ಸಾಕಷ್ಟು ಹೆಸರುಗಳನ್ನ ತಗೊಂಡ್ವಿ ಅವ್ರ ಆ ಪಾತ್ರಕ್ಕೆ. ಆರ್ಟಿಸ್ಟ್ ಚೂಸ್ ಮಾಡೋಕ್ಕೆ ಮುಂಚೆ ಕೊನೆಗೆ ಇಲ್ಲ ಅವರೇ ಸರಿ ಹೋಗ್ತಾರೆ ಅಂಥೇಳಿ ಸಾಕಷ್ಟು ಹೇಳ್ಕೊಟ್ರು ನನಗೆ ಶೂಟಿಂಗಲ್ಲಿ. ಡೈಲಾಗ್ಸು ಹೇಳೋದು, ಇಲ್ಲ ಎಕ್ಸ್ಪ್ರೆಷನ್ಸು ಇವೆಲ್ಲ. ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ತನುಶ್ರೀ ಅವರು ಮಾಡಿದ್ದಾರೆ, ಅವ್ರಿಗೂ ಇದು ಮೊದಲನೇ ಸಿನಿಮಾ. ಹಾಗೆ ತ್ರಿಷಾ ಅನ್ನೋರೊಬ್ಬರು ಇದರಲ್ಲಿ ಪಾತ್ರ ಮಾಡಿದ್ದಾರೆ, ಅವ್ರಿಗೂ ಮೊದಲನೇ ಸಿನಿಮಾ. ಭಾಳ ಒಳ್ಳೆ ಪಾತ್ರ ಮಾಡಿದ್ದಾರೆ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಮತ್ತು ಹಿರಿಯ ಕಲಾವಿದರಾದಂಥ ಪದ್ಮಾ ವಸಂತಿ ಅಮ್ಮ ಅವ್ರು ಮಾಡಿದ್ದಾರೆ, ಮೂಗ್ ಸುರೇಶ್ ಸರ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ಹಿರಿಯ ಕಲಾವಿದರು ಸಂದೀಪ್ ಮಲಾನಿ ಅವರು ಇಲ್ಲೇ ಕೂತಿದ್ದಾರೆ. ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ನಮ್ಮ ಮೊದಲನೇ ದಿನದ ಶೂಟ್ ನನಗಿನ್ನೂ ನೆನಪಿದೆ. ಹೆಬ್ರಿಯಲ್ಲಿ ಅವ್ರಿಗೊಂದು ಪಂಚೆ ಆಮೇಲೆ ಒಂದು ಬದೀನ್ ಹಾಕ್ಸಿದ್ರು. ಸುಮ್ಮನೆ ನಮ್ಮ ಡೈರೆಕ್ಟರ್ ಸರ್ ರೇಗಿಸ್ತಾ ಇದ್ರು, ಏನ್ರಿ ಹೊಸ್ದಾಗಿ ಕಾಣ್ತಾ ಇದೆಲ್ಲ ಅಂತ. ಮಣ್ಣಿತ್ತು ಕೆಳಗೆ, ಮಣ್ಣು ಮೇಲೆ ಮಲ್ಕೊಂಡು ಉರುಳ್ಸೆ ಮಾಡಿಬಿಟ್ರು ಅವರು. ನನಗೆ ಶಾಕ್ ಆಗಾಯಿತು ಒಂದು ಕ್ಷಣಕ್ಕೆ. ಎಷ್ಟು ಒಂದು ಡೆಡಿಕೇಶನ್, ಒಬ್ಬ ಆರ್ಟಿಸ್ಟ್ ಅಂದರೆ ಇಷ್ಟು ಡೆಡಿಕೇಶನ್ ಇರಬೇಕು ಅಂತ. ಅದನ್ನು ಅವರಿಂದ ನಾನು ಕಲ್ತ್ಕೊಂಡೆ, ಭಾಳ ಖುಷಿ ಆಯಿತು. ನಮ್ಮ ರಾಮಣ್ಣ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ನಮ್ಮ ಚಿಕ್ಕಮಗಳೂರಿನ ಮೂರ್ತಿಯವರು, ಹಾಗೆ ರಘು ಅವರು ವಕೀಲರು ಅವರು ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಮತ್ತು ಚಿಕ್ಕಮಗಳೂರಿನ ಸಾಕಷ್ಟು ಒಂದು ಲೋಕಲ್ ಕಲಾವಿದರಿಗೆ ನಮ್ಮ ಡೈರೆಕ್ಟರ್ ಸರ್ ಅವಕಾಶ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಇದೆ, ಅವರಿಗೂ ತುಂಬ ಖುಷಿ ಇದೆ. ನೀವು ನಿಮ್ಮೂರಿಂದ ನಿಮ್ಮ ಕಲಾವಿದರಿಗೆ ಕರ್ಕೊಂಬರೋದು ಬದಲು ಇಲ್ಲಿನ ಒಂದು ಲೋಕಲ್ ಕಲಾವಿದರಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಅವರು ಭಾಳ ಖುಷಿಪಟ್ಟರು. ಪಾತ್ರ ಮಾಡೋದಲ್ಲದೆ ನಮ್ಮ ಶೂಟಿಂಗ್ ಟೈಮಲ್ಲೆಲ್ಲ ಸಾಕಷ್ಟು ನಮಗೆ ಕೋಆಪ್ರೇಟ್ ಮಾಡಿ ನಮಗೆ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡು ನಮ್ಮ ಶೂಟಿಂಗ್ನ ಅವರು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಇನ್ನೂ ಸಾಕಷ್ಟಿದೆ ಮಾತಾಡೋಕ್ಕೆ. ನನಗೆ ಹೇಳ್ತಾರೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಸೋದೆ. ನಮ್ಮ ತಾತ ಹೇಳೋರು, ನಾನು ಮಾತಾಡಿ ನಿಂತೀರಿ ನೋಡಿ ಹೆಂಗೆ ಲೆಕ್ಚರ್ ಹೊಡಿತಾನೆ ಅಂತ. ಇನ್ನೂ ಮಾತಾಡೋಕ್ಕೆ ಇನ್ನೂ ತುಂಬ ಇದೆ. ಬೇರೆ ಸಂದರ್ಭಗಳಲ್ಲಿ ಮಾತಾಡೋಣ, ಇನ್ನಷ್ಟು ಹಂಚ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ.
ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಯುಗಾದಿ ಹಬ್ಬ ಮುಗಿದಿದೆ. ಎಲ್ಲರೂ ಬೇವು ಬೆಲ್ಲ ತಿಂದಿದ್ದೀರಿ. ನಿಮ್ಮ ಜೊತೆ ನಾನು ಕೂಡ ತಿಂದಿದ್ದೀನಿ. ನಾಳೆ ಕತೆ ಬೇಡ ನಿಮಗೆ. ನಾಳೆ ಕತೆ ಬೇಡ. ಇವತ್ತು ಸೋಮವಾರ ಬಂದ್ಬಿಡ್ತು. ಅದ್ರಲ್ಲಿ ಸ್ವಲ್ಪ ತುಂಬ ಸಂತೋಷ ಆಗ್ತಾ ಇದೆ. ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಕಳೆದು ಹೋಗಿ ಪುನಃ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರುವಂಥ ದಿನ. ನಾವೆಲ್ಲ ಈಗ ಜನವರಿ 1 ಅಂತ ಹೇಳ್ತೀವಿ, ಬಟ್ ನಿಜವಾದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿನೇ ನಮಗೆ ಹೊಸ ವರ್ಷದ ದಿನ. ಆ ದಿನದಲ್ಲಿ ನೀವು ಭೇಟಿ ಆಗ್ತಿದ್ದೀವಿ. ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ನನ್ನ ಮನೇಲಿ ಕೂತಿದ್ದೆ, ಎಲ್ಲೂ ಹೋಗಿರಲಿಲ್ಲ. ನಮ್ಮ ಮಗ ಫೋನ್ ಮಾಡ್ದ, ದೊಡ್ಡಪ್ಪ ಇದೆ ಅಂದೆ. ಡ್ರೈವರ್ ಬಂದಿಲ್ಲ ಕಣೆ, ಏನೇ ಮಾಡೋದು ಅಂದೆ. ಅಷ್ಟೊತ್ತಿಗೆ ನಮ್ಮ ಸಾರ್ಥಿ ರವಿನ ಕಳಿಸ್ಕೊಟ್ರು. ಯಾಕೆ ಬಂದೆ ಅಂದರೆ ನಿಮ್ಮ ಮನೇಲಿ ನೋಡೋ ಒಂದು ಭಾಗ್ಯ ಸಿಗುತ್ತೆ, ಹಂಚ್ಕೋಬೋದಲ್ಲ ಅಂತ. ಈಗಾಗಲೇ ನೋಡಿ, ಈಗ ಕಲೆ ಅನ್ನೋದು ಯಾರ ಮೇಲೆ ಸ್ವತ್ತಲ್ಲ. ಅದು ಈ ಕಲೆ ಅನ್ನೋದು ಎಲ್ಲೋ ಅಡಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಕಲೆ ವಂಶ, ಕಲಾವಿದರ ವಂಶ ಅಂತ ನಿಮಗೆಲ್ಲ ಗೊತ್ತಿದೆ. ನಾವೇನು ಜಾಸ್ತಿ ನಿಮ್ಗೆ ಹೇಳ್ಬೇಕಾಗಿಲ್ಲ. ಇಲ್ಲಿಂದ ನೋವು ಬಂದಿದ್ದು ಎಲ್ಲೋ ಸೇರ್ಕೋತು. ನಿಜವಾಗಿ ಕೂಡ ಇವನು ಆಕ್ಟ್ ಮಾಡಬೇಕು ಅಂತ ನಮ್ಮ ಶರಣು ಇಚ್ಛೆ ಪಟ್ಟಿರಲಿಲ್ಲ. ಎಲ್ಲೋ ಒಂದ್ ಕಡೆ ಎಳಿತದ ಬ್ಲಡ್ ಇದೆಯಲ್ಲ, ಆ ಬ್ಲಡ್ ಎಲ್ಲೋ ಒಂದ್ ಕಡೆ ಹರ್ಕ ಬಂದಿರುತ್ತೆ. ಈ ಕಡೆ ತಾಯಿ ಕಡೆ ಎಳಿತದೋ ಇಲ್ಲ ತಂದೆ ಕಡೆ ಎಳಿತದೋ ಗೊತ್ತಿಲ್ಲ ನಮಗೆ. ಈ ಕಡೆ ರಜ್ಜಿ ಪಾರ್ವತಮ್ಮ ನಮ್ಮ ಅಕ್ಕ, ಅವ್ರ ಮಗ ಗೋವಿಂದರಾಜ್ ಮಗ ಶೇಣು. ಇದಕ್ಕೆಲ್ಲ ಎಲ್ಲಿಂದ ಬಂತು? ಅಲ್ಲಿಂದ ಸಿಂಗಾನೂರಿಂದ ಬರ್ತಾ ಇದೆ. ಸಿಂಗಾನೂರು, ಗಾಜ್ನೂರು ಎಲ್ಲ ಅಂತಂತೂ ಬಂದಿದೆ. ನಮ್ಮ ಶೇಣು ಪಿಕ್ಚರ್ ಆ್ಯಕ್ಟ್ ಮಾಡ್ತೀನಿ ಅಂದಾಗ ಯಾರು ಕಂಡಿದ್ದಾರೆ, ಎಲ್ಲೆಲ್ಲಿ ಏನೇನು ಯಾವ ಊಟದಲ್ಲಿ ಯಾವ ಹಾವಿರುತ್ತೋ ಬರಲಿ ಬಿಡಿ ಅಂತ ನಾನು ಕರ್ಕೊಂಡು ಪಿಕ್ಚರ್ ಎಲ್ಲ ಮುಗಿದ ಮೇಲೆ ನಾನು ಒಂದ್ಸರಿ ಪಿಕ್ಚರ್ ಪೂರ್ತಿ ನೋಡಿದೆ. ನಾನು ಪಿಕ್ಚರ್ ನೋಡಿದಾಗ ನನಗನ್ನಿಸ್ತು, ಸಕ್ಸಸ್ಸು ಫೇಲ್ಯೂರು ನನ್ನ ಕೈಲೂ ನಿಮ್ಮ ಕೈಯಲ್ಲಿ ಇಲ್ಲ. ಮಾಡೋದು ನಮ್ಮ ಧರ್ಮ. ಅದನ್ನು ಭಗವಂತ ಜನ ಯಾವ ಥರ ತಗೋತಿರೋದಕ್ಕೆ ಅವ್ರಿಗೆ ಬಿಡ್ತೀವಿ. ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು, ಎಲ್ಲೋ ನಮ್ಮ ಹುಡುಗ ಈ ಬಡಿ ಮಗ ಚೆನ್ನಾಗಿ ಮಾಡೋದು ಕಣೆಯ ಅಲ್ಲೇ. ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ? ನೋಡಿ, ಹಿರಿಯ ಕಲಾವಿದರು ಹೌದೆಯ, ಅವ್ರು ನಮ್ಮ ಚಿಕ್ಕಪ್ಪನ ಮಗನ ಮಗ. ನಿಮಗೆಲ್ಲ ಸುನಾಥ್ ರಾಜ್ ಗೊತ್ತು ನಿಮಗೆ. ಅವನು ಬೇಕಾದ ಸಿನಿಮಾಗಳನ್ನ ಮಾಡಿ ಮತ್ತೆ ಹಂಗೂ ಹೇಳ್ತಾ ಇದ್ದೀನಿ, ಯಾಕೆ ಗಡ್ಡ ಬಿಟ್ಟಿದ್ದೀನಿ, ಬಾಯಲ್ಲಿ ಬೆಣ್ಣೆ ಹಾಕ ತೆಗದಾಕಯ್ಯ ಅಂತ. ಇಲ್ಲ ಅಪ್ಪಾಜಿ, ಹಿರಪ್ಪಜಿ, ಸುಮ್ಕಿರಪ್ಪಜಿ ತೆಗಿತೀನಿ ಅಂದರೆ ಇವ್ರು ಮಾಡಿದ್ದಾರೆ. ಇನ್ನೊಬ್ರು ಸಂಗೀತ ಮೇಡಮ್ ಅಂತ ಮಾಡಿದ್ದಾರೆ. ನಾನು ಪಿಕ್ಚರ್ ನೋಡಿದೆ ಪೂರ್ತಿ. ಪಿಕ್ಚರ್ ನೋಡಿದಾಗ ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದಾರೆ ಪಿಕ್ಚರು. ನಾನು ಹೇಳಿದೆ ಆಮೇಲೆ ಕೆಲವೆಲ್ಲ ನೋಡಪ್ಪ ಅದನ್ನು ಅಂತ ಮಾಡಿದ್ದಾರೆ ಅಂತ ಹೇಳಿದಾಗ ಕೆಲವು ಎಳೆಯುತ್ತಿತ್ತು ಜನ ಬೇಡ. ನಾವು ಸಿನಿಮಾದವ್ರು ತಾನು, ನಾವು ಎಲ್ಲಿ ಎಳೆಯುತ್ತೆ ಎಲ್ಲಿ ಅದು ನೋಡ್ಕೊಂಡು ನಾನು ಮಾಡಬೇಕು ಅದನ್ನ ಹೇಳಿದ್ರೆ ಮಾಡಿದ್ದಾರೆ. ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ಒಂದೇನಪ್ಪ ನನಗೆ ಆಶ್ಚರ್ಯಕ್ಕಿಂತ ಖುಷಿ ಆಗ್ತಿರೋದೇನಪ್ಪ ಅಂದರೆ, ಪಿಕ್ಚರ್ ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ. ನಮ್ಮ ಹುಡುಗ ಈಗ ಹೊಸ್ದಾಗಿ ಮಾಡಿರ್ಬೋದು, ಹೊಸ್ದಾಗಿ ಮಾಡಿದ್ರೆ ಅನಿಸೋದಿಲ್ಲ ನನಗೆ. ಆ ರೀತಿ ಮಾಡಿದ್ದಾನೆ. ಜೊತೆಗೆ ಎಲ್ಲ ಕಲಾವಿದರು ಕೂಡ ತಾಯಿ ಕ್ಯಾರೆಕ್ಟರ್ ಮಾಡಿ ಸಂಗೀತ ಮೇಡಮ್ ಇರ್ಬೋದು, ಆಮೇಲೆ ಕಾಮಿಡಿ ಆರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ಹೆಸರು ಮಾಡ್ತೀವಿ, ಸಂದೀಪ್ ಅವರು. ನಮ್ಮ ಸುನಾಥ್ ರಾಜರು ಹೇಳಂಗೆ, ಸುನಾಥ್ ರಾಜ್ ಅವರು ನಮ್ಮ ಹೀರೋಯಿನ್ನು. ಎಲ್ಲರೂ ಒಂಥರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲೂ ಅತಿ ಬೇಕಾಗಿಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿದ್ದಾರೆ. ಆ ಜನಕ್ಕೆ ಕೊಟ್ಟಿದ್ದೀವಿ ನಾವು. ಅದು ಜನ ಸ್ವೀಕಾರ ಮಾಡಬೇಕು. ಜನಕ್ಕೆ ಈ 4ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ನಿಮ್ಮಗಳ ಹಿಂದೆ ಎಲ್ಲ ಇತ್ತು, ಈಗ ಕಾಲ ಅಲ್ವಲ್ಲ. ನೀವು ಸ್ವಲ್ಪ ಹೇಗೆ ಹೇಳ್ತೀರಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟು ಒಂದ್ಸರಿ ಪಿಕ್ಚರ್ ಮಾತ್ರ ಒಂದ್ಸರಿ ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು. ಅದ್ರ ಬಗ್ಗೆ ಯಾರಿಗೂ ಮಾತಾಡೋಂಗಿಲ್ಲ. ಏನೋ ಸಮಥಿಂಗ್ ಇದೆ, ಏನಿದೆ ಅನ್ನೋದನ್ನು ಈ ಕ್ಲೈಮ್ಯಾಕ್ಸ್ ವಿಷಯ ಮಾತ್ರ ನಮ್ಮ ಹುಡುಗನೂ ಹೇಳಿಲ್ಲ, ನಾನು ಹೇಳಲ್ಲ. ಜನ ಬಂದು ನೋಡ್ಬಿಟ್ಟೆ ಹೇಳ್ಬೇಕಾದ್ನ ಏನು ಇರ್ತ ಅಂತ ಅಲ್ವೇನಪ್ಪ.
ನಿಜವಲ್ಲೂ ಭಾಳ ಖುಷಿಯಾಗುತ್ತೆ ನೀವೆಲ್ಲ. ಯಾಕೆಂದರೆ ನೀವಿದ್ದರೆ ನಾವು, ನಾವಿದ್ದರೆ ನೀವು. ಹಾಗೆ ನಿಜವಲ್ಲೂ ನಮಗೂ ನಿಮಗೂ ಏನೋ ಒಂದು ಬಾಂಧವ್ಯ ಇದ್ದೇ ಇದೆ. ಇವತ್ತಲ್ಲ, ಅವತ್ತಿನ ರಾಜ್ಕುಮಾರ್ ಕಾಲದಿಂದನೂ ಇದ್ದೇ ಇದೆ. ಅದು ಹಾಗೇ ಬೆಳ್ಕೊಂಡು ಬಂದಿದೆ. ನಮ್ಮ ಮನೆಗೂ ಸ್ವಲ್ಪ ತಲುಪಿಸ್ತೀವಿ ಇವಾಗೇನೋ. ನಮ್ಮ ತಮ್ಮನ ಮಗನಿಗೂ ಕೂಡ ಎಲ್ಲೋ ಒಂದು ಕಡೆ ಯಾಕೆ ಆಗಬಾರ್ದು, ಎಲ್ಲರನ್ನೂ ಕರೆಯಿಲ್ಲ, ಕೆಲವ್ರನ್ನೇ ಕರೀತದೆ. ಹಾಗೆ ನಮ್ಮ ಶರಣವನ್ನು ಕೂಡ ಬಂದಿದ್ದಾರೆ, ಆಕ್ಟ್ ಮಾಡಿದ್ದಾನೆ. ಅದಕ್ಕೆ ನಿರ್ಮಾಪಕರು, ನಿರ್ದೇಶಕರ ಜೊತೆಗೆ ನಮ್ಮ ಸುನಾಥ್ ರಾಜ್ ಅವರಂತೂ ನನ್ನ ನಿಜವಲ್ಲ ಅವ್ರು ನೋಡ್ಬಿಟ್ಟು ಏನೇ ಈ ಥರ ಕಾಣ್ಬಿಟ್ಟು ನಿನಗೆ ಯಾಕೆ ಹಿಂಗಾಯ್ತು ನಿನಗೆ, ಅವನು ಈಸ್ ವೆರಿ ಗುಡ್ ಆರ್ಟಿಸ್ಟ್. ಅದ್ರ ಬಗ್ಗೆ ದೇರ್ ಇಸ್ ನೋ ಡೌಟ್. ನಾನು ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಖುಷಿ ಆಯಿತು. ಅವ್ರು ಇರ್ಬೋದು, ನಮ್ಮ ಹೀರೋಯಿನ್ನು ಎಲ್ಲರೂ ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದಾರಪ್ಪ. ಪಿಕ್ಚರ್ನ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಅದಂತೂ ಸಾಂಸಾರಿಕ ಚಿತ್ರ ಅದರಿಂದ ನೋಡ್ಬೋದು. ನನಗಂತೂ ಕ್ಲೈಮ್ಯಾಕ್ಸ್ ಭಾರಿ ಇಷ್ಟ ಆಯಿತು. ಹಂಗೂ ಕೇಳಿದೆ ಡೈರೆಕ್ಟರ್ನ, ಯಾಕೆ ಹೀಗೆ ಮಾಡಿದರೆ ಕ್ವಶನ್ ಮಾರ್ಕು ಅಂತ. ಇಲ್ಲ ಸರ್, ಇದನ್ನು ಹಾಗೆ ಮಾಡಬೇಕು, ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರು. ಒಳ್ಳೆಯದಾಗಲಿ. ನಿಜವಲ್ಲೂ ಕೂಡ ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನನ್ನ ತನ್ನ ಯುಗಾದಿ ಹಬ್ಬ ಆಗಿದೆ. ಬೇವು ಬೆಲ್ಲ ಎಲ್ಲರೂ ತಿಂದಿದ್ದೀವಿ, ಎಲ್ಲರೂ ಸೇರಿದ್ದೀವಿ ಇವತ್ತು. ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ಇದ್ದಾರೆ, ಟೆಕ್ನಿಷಿಯನ್ಸ್ಗೆ, ಜೊತೆಗೆ ನಮ್ಮ ಕಲಾವಿದರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಯಾಕಂದರೆ ಸಿನಿಮಾ ಬಿಡುಗಡೆ ಆದಾಗ, ಆಚೆ ಬಂದಾಗ ನೋಡ್ಕೊಂಡು ಬಂದ ಪ್ರೇಕ್ಷಕ ಮಾನೀಯರು ಪರವಾಗಿಲ್ಲ ಪಿಕ್ಚರ್ ಅಂದರೆ ನಾವು ಬದುಕತ್ತೀವಿ. ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಸಮಾಧಾನ ಆಗ್ತದೆ. ಅದನ್ನ ನಿಮಗೆ ಬಿಟ್ಟಿದ್ದೀವಿ. ನೀವು ಎಷ್ಟು ಮಟ್ಟಿಗೆ ನೀವು ಕೂಡ ನೀವೇನು ಹೊಸಬರೇನಲ್ಲ. 45-50 ವರ್ಷದ್ದು ನಾವು ಇದ್ದೀವಿ, ನೀವು ಇದ್ದೀರಿ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಹುಡುಗನಲ್ಲಿ ಇರಲಿ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಯುಗಾದಿ ಶುಭ ಫಲಗಳು ಎಲ್ಲರೂ ಕೂಡ ನಮ್ಮದು, ನಾವು ಈ ಟೀಮ್ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನನ್ನ ಮಗ ಇದು ಫಸ್ಟ್ ಪಿಕ್ಚರ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. ಅವನಿಗೆಲ್ಲ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಫಸ್ಟ್ ಅವನು ಆಕಸ್ಮಿಕ ಪಿಕ್ಚರಲ್ಲಿ ಒಂದು 4 ಹೆಜ್ಜೆ ಹಾಕಿದ್ದ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ತಪ್ಪಜಿ ಸಾಂಗಲ್ಲಿ. ಅವ್ನಿಗೆ ಈ ಥರ ಆಸೆ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ನು ಹೇಳ್ದ ಈ ಥರ ನಾನು ಒಂದು ಆ್ಯಕ್ಟ್ ಮಾಡ್ತೀನಿ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಸರಿ, ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಎಲ್ಲರಿಗೂ ನಮಸ್ಕಾರ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ವಿಷಯಗಳನ್ನೂ ನನ್ನ ಮಗ ಮತ್ತು ನಮ್ಮ ಅಣ್ಣವರು ಲಕ್ಷ್ಮಿ ಈಗ ಮಾತಾಡಿದ್ದಾರೆ. ಎಲ್ಲ ವಿಷಯಗಳನ್ನು ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ. ಮತ್ತು ನಾನೇ ಅದನ್ನು ತಿಳಿಸ್ಬೇಕು ಅನ್ನೋದೇನಿಲ್ಲ, ತಮಗೆಲ್ಲ ಗೊತ್ತೇ ಇದೆ. ಅವನು ಮೊದಲ ಬಾರಿಗೆ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾನೆ. ಅವನಿಗೆ ತಮ್ಮ ಎಲ್ಲರ ಕೃಪೆ, ಆಶೀರ್ವಾದ ಅವನ ಮೇಲೆ ಇರಲೇಬೇಕು. ನೀವೆಲ್ಲ ಕೊಟ್ಟು ಅವನ್ನ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂತೆ ಅವಕಾಶಗಳನ್ನ ಬರೋವಂಥ ಒಂದು ಸಂದರ್ಭನ ನೀವೆಲ್ಲ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ, ಅವನ ನಿರ್ಮಾಪಕರಾದ ಮಾದೇಶ್ ಅವರು, ಅಶೋಕ್ ಕಡಪ ಅವರು ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅವರವರ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಭಾರಿ ನನಗಂತೂ ಸಂತೋಷ ಆಗಿದೆ. ನೋಡೋಣ, ಚಿತ್ರ ರಿಲೀಸ್ ಆಗ್ತದೆ 4ನೇ ತಾರೀಕು. ಆವತ್ತೊಂದು ದಿವಸ ತಮಗೆಲ್ಲ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡಿಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ನಾವು ಇವತ್ತು ಇದ್ದೀವಿ. ಎಲ್ಲ ಒಳ್ಳೆಯದಾಗಲಿ. ತಮ್ಮಿಂದನೂ ಕೂಡ ಎಲ್ಲ ಥರದ ಪ್ರಶಂಸೆಗಳು ಅವನಿಗೆ ಬರಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ನಟ ನಟಿಯರಿಗೂ ಮತ್ತು ನಮ್ಮ ಅಣ್ಣವ್ರು ಹೇಳಿದಂಗೆ ಸುನಾಥ್ ರಾಜ್ ಇಲ್ಲೇ ಇದ್ದಾರೆ. ಅವರು ಯಾರು ಬೇರೆ ಅಲ್ಲ, ಅವರು ನಮ್ಮ ಬ್ರದರನ್ನೇ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಹೀರೋಯಿನ್ ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ. ಎಲ್ಲ ನಟನಟರು ಒಳ್ಳೆಯದಾಗಲಿ, ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ, ಮೊಟ್ಟ ಚಿತ್ರಕ್ಕೂ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು, ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮಗೂ ನನ್ನ ಸೇವೆಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಎಲ್ಲ ಹೊಸ ಕಲಾವಿದರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂತಹ ಒಂದು ಸಿನಿಮಾ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಕಡ್ಪ ಸರ್. ನಾನು ಅವರಿಗೆ ತುಂಬ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಸಿನಿಮಾ ಇಂಡಸ್ಟ್ರೀಲಿ
ಫಸ್ಟ್ ಸ್ಟೆಪ್ ನಾನೇನು ಇಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಈ ಸಿನಿಮಾಯಿಂದನೇ ನನಗೆ ಸಾಧ್ಯ ಆಗಿದ್ದು. ಹಾಗಾಗಿ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಂಬಿಯ ಬನಾದ ಮ್ಯಾಗ ಪೇಜ್ 1 ಏಪ್ರಿಲ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಬೇಕು, ಎಲ್ಲ ಹೊಸ ಕಲಾವಿದರಿಗೂ ಸಪೋರ್ಟ್ ಮಾಡಬೇಕು. ಷಣ್ಮುಖ್ ಸರ್ ಹೇಳ್ದಾಗೇ ಎಲ್ಲರಿಗೂ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿತ್ತು, ನನಗೂ ಕೂಡ ಲರ್ನಿಂಗ್ ಪ್ರೋಸೆಸ್ ಆಗಿತ್ತು. ತುಂಬ ಎಲ್ಲ ಕಲ್ತ್ವಿ ನಾವು ಪ್ರತಿ ದಿನಾನೂ. ಪ್ರತಿಯೊಬ್ಬರು ನಮ್ಮ ಸಿನಿಮಾದಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ದಾರೆ. ಎಲ್ಲರ ಜೊತೆಯಿಂದನೂ ನಾನು ಪ್ರತಿದಿನ ಅವ್ರ ಜೊತೆ ಕಾಲ ಕಳೀತಾ ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಒಂದು ಚಾಲೆಂಜಿಂಗ್ ಅಂತ ಅಂತೂ ಅನಿಸ್ಲಿಲ್ಲ. ಯಾಕಂತಂದರೆ ಇದು ತುಂಬ ಕಷ್ಟ ಇದೆ, ಈ ಸೀನ್ಸ್ ಹೀಗಿದೆ ಅಂತ ನಮಗೇನು ಅನಿಸ್ತಾನೆ ಇರಲಿಲ್ಲ. ಯಾಕಂದರೆ ಅಶೋಕ್ ಖಡ್ಬಾ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು. ಇಲ್ಲಮ್ಮ ಮಾಡ್ತೀರಾ, ಆಗತ್ತೆ ಏನು ಅಷ್ಟೇನು ಇರೋದಿಲ್ಲ, ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ನಮ್ಗೆ ಯಾವತ್ತೂ ಸಿನಿಮಾದಲ್ಲಿ ನಮ್ಗೆ ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಅಂತ ನಮ್ಗೆ ಅಂತ ಅನಿಸ್ಲೇ ಇಲ್ಲ. ಹಾಗಾಗಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ತನುಶ್ರೀ ಅವರೇ. ನೋಡಿ, ಸಿನಿಮಾ ಅನ್ನೋದು 25 ವರ್ಷ ಗ್ಯಾಪ್ ಕೊಟ್ಟರು. ಆದರೆ ಎಲ್ಲೋ ನನ್ನ ಮನ್ಸುಗಳ ಒಳಗಡೆ ಯಾವಾಗ ನನ್ನ ಮಗಳು ಯಾವಾಗಲೂ ಪ್ರಶ್ನೆ ಮಾಡ್ತಾನೆ, ನಿನ್ನ ಲೈಫಲ್ಲಿ ಏನು ನೀನು ಮಿಸ್ ಮಾಡ್ಕೋತೀವಿ ಅಂದರೆ ನಾನು ಸಿನಿಮಾ ಅಂತ ಯಾವಾಗಲೂ ನಾನು ಸಿನಿಮಾ ಅಂತಲೇ ಹೇಳ್ತಿತ್ತು. ಅದು ನನ್ನ ಒಳಗೆ ಇತ್ತು. ಆದರೆ ಏನು ಮಾಡ್ತೀರಾ, ಒಂದೊಂದು ಸತಿ ಅಲ್ಲಿದ್ದವನು ಕಡಲೆ ಇರ್ತವನು ಕಡಲೆ ಇರಲ್ಲ ಅಂತ ಆ ಥರ ಒಂದು ಸನ್ನಿವೇಶ ಆಗೋಯ್ತು ನನ್ನ ವಿಚಾರದಲ್ಲಿ. ಹೌದು, ನಿಜ. ಈಗ ನಾವು ನಮ್ಮ ಮೇಘಮಲ್ಲೆ ಆ ಸಿನಿಮಾ ಆ ಟೈಮಲ್ಲಿ ನಾವು ನೋಡಿದ್ರೆ ದೊಡ್ಡ ಕಲಾವಿದರು, ನಮ್ಮ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಿವಣ್ಣ ಅವರು, ಆ ಮಧ್ಯದಲ್ಲಿ ಬಂದು ಒಂದು ಸ್ವಲ್ಪ ನಾವು ಹೆಸರು ಮಾಡಿದ್ದೀವಿ ಅಂತ ಅಟ್ಲೀಸ್ಟ್ ಇವತ್ತಿಗೂ ಮೇಘಮಲ್ಲೆ ಅಂತ ಜನ ಒಂದು ಸ್ವಲ್ಪ ಗುರುತಿಡಿಬೇಕಾದ್ರೆ ನಮ್ಮ ಅಣ್ಣವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಯಾಕಂದರೆ ಆ ಒಂದು ಹಾಡು ಅದೊಂದು ಭಿಕ್ಷೆ ಅಂತ ನಾವು ತಿಳ್ಕೊಬೋದು. ಇವತ್ತು ನನ್ನ ಎಲ್ಲಿಂದ ಎಲ್ಲೇ ಹೋದರೂ ಮೇಘಮಾಲಿ ಸುನಾದ್ರಾಜ್ ಅಂತಲೇ ಹೇಳ್ತಾರೆ. ನಾನು ಸಿನಿಮಾ 25 ವರ್ಷ ಆಗಿರ್ಬೋದು, 30 ವರ್ಷ ನನ್ನ ಸಿನಿಮಾ ರಿಲೀಸ್, ಇವತ್ತು ಜನ ಎಲ್ಲೋದ್ರೂ ನನ್ನ ಗುರುತಿಡಿತಾರೆ. ಆ ಒಂದು ಹಾಡಿಂದ ಇವತ್ತು ನಾನು ನಮ್ಮ ಅಣ್ಣವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಈಗ ಸಿನಿಮಾ ಅಂತ ಬಂದರೆ ಈಗ ನೋಡಿ, ಒಂದು 3 ವರ್ಷದ ಕೆಳಗಡೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ರಘುರಾಮ್ ಅಂತ ಒಬ್ಬರು ಆರ್ ಡ್ರೀಮ್ ಫ್ಯಾಕ್ಟ್ರಿ ಅಂತ ಅವ್ರದ್ದೊಂದು ಚಾನಲಲ್ಲಿ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದರು. ನನಗೊಂದು 2-3 ಸತಿ ಫೋನ್ ಮಾಡಿದ್ರು. ನಾನು ಇಷ್ಟೇ ಹೇಳಿದೆ ರೀ, ನಾನು ಸಿನಿಮಾ ಬಿಟ್ಟು ಸುಮಾರು ದಿನ ಆಯಿತು, ನಾನು ಆ ಕಡೆ ಬೆಂಗಳೂರು ಬಂದರೂ ಗಾಂಧಿನಗರಕ್ಕೆ ಬರೋಲ್ಲ ಅಂತ ನಾನು ಮಾತಾಡ್ತಾ ಇದ್ದೆ. ಆಮೇಲೆ ಇಲ್ಲ ಸರ್, ನಿಮ್ಮ ಇಂಟರ್ವ್ಯೂ ನಾವು ಮಾಡಲೇಬೇಕು ಅಂತೇಳಿ ಒಂದು ಸತಿ ಮೈಸೂರಿಗೆ ಬಂದು ಒಂದು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನ್ನಲ್ಲಿ ಏನಿತ್ತು ವಿಚಾರ, ಇವತ್ತಿನ ಸಿನಿಮಾಗಳು ಬೇರೆ ಥರ ಇದೆ, ಶೂಟಿಂಗ್ ಬೇರೆ ಥರ ಇರುತ್ತೆ, ನಮ್ಮಲ್ಲಿ ಬೇರೆ ಥರ ಇತ್ತು, ಭಯ ಇತ್ತು, ಡೈರೆಕ್ಟರ್ ಅಂದರೆ ಹೆದರಿಕೆ ಇತ್ತು. ಇವತ್ತೊಂದು ನಾವು ಕಂಪ್ಲೀಟ್ ಚೇಂಜ್ ಓವರ್ ಆಗಿದೆ ಇವತ್ತಿನ ಸಿನಿಮಾಗೆ. ಸರಿ, ಆವಾಗ ನನ್ನಲ್ಲಿ ಇರೋಂಥ ವಿಚಾರಗಳು ನಾನು ಮಾತಾಡಿದಾಗ ಅದನ್ನು ತುಂಬ ಜನ ವೀಕ್ಷಿಸ್ತಿದ್ದಾರೆ. ವೀಕ್ಷಣೆ ಮಾಡಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಏನಂತ, ಸರ್ ನೀವು ಸಿನಿಮಾ ಬಿಟ್ಟು ಹೋಗ್ಬಾರ್ದಾಗಿತ್ತು, ಸಿನಿಮಾ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದರೆ, ಇವತ್ತಿಗೂ ಯಾರನ್ನೇ ಕೇಳಿದ್ರು, ಸರ್ ನಿಮ್ಮ ಮೇಘಮಾಲೆ ಸಾಂಗ್ ಇವತ್ತಿಗೂ ನಾವು ಕೇಳ್ತೀವಿ. ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಪಕ್ಕದಲ್ಲೇ ಕೂತ್ಕೊಂಡು ಸರ್ ದಿನ ನಾನು ರಾತ್ರಿ ಕೇಳ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಐ ಮೀನ್ ನನ್ನೊಳಗೆ ಇತ್ತು ಆ ಒಂದು ಆಸೆ ಅನ್ನೋದು ಇತ್ತು, ಇಲ್ಲ ಸಿನಿಮಾ ಮಾಡಬೇಕು. ಯಾಕಂದರೆ ನಾನು ಈಗ ನೋಡಿ, ಒಬ್ಬ ಏನಂತಾರೆ, ಈಗ ನಮಗೆ ಒಂದು ಟ್ಯಾಲೆಂಟ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂದರೆ ಬೇಡ ಅಂತ ಬಿಟ್ಬಿಡ್ಬೋದು. ಎಲ್ಲ ಇದ್ದು ನಾನು ಸಿನಿಮಾ ಮಾಡಲಿಲ್ಲ, ನನಗೆ ಅದು ಒಂದು ಬೇಜಾರಿತ್ತು. ಇವತ್ತು ಮತ್ತೆ ಆಮೇಲೆ ನಮ್ಮ ಷಣ್ಮುಖ ಗೋವಿಂದರಾಜ್ ಅವರು ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಶೋಕ್ ಕಡಬ ಮತ್ತು ನಮ್ಮ ಮಾದೇಶ್ವರು ಬಂದ ಹೇಳಿದಾಗ ಇವ್ರಿಗೂ ನಾವು ಒಂದು ಫಸ್ಟ್ ಟೈಮ್ ನನಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಾನು ಹೇಳಿದೆ ರೀ, ನನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ ಜನ, ಯಾಕೆ ನಾನು ಮಾಡಬೇಕು, ನನಗೆ ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಮಾಡ್ತೀನಿ. ಆಮೇಲೆ ಇನ್ನೊಂದೇನು, ಕೂದಲು ಬಿಟ್ಬಿಟ್ಟಿದೆ, ಕೂದಲು ಕಟ್ ಮಾಡಿ ಅಂತ ನಾನು ಮಾಡೋಕ್ಕಾಗಲ್ಲ. ಈ ಕೂದಲು ಇದ್ದು ಏನಾದ್ರು ಕ್ಯಾರೆಕ್ಟರ್ ಇದ್ರೆ ಬೇಕಾ ಮಾಡ್ತೀನಿ ಅಂತ. ಆಮೇಲೆ ನಾನು ತೆರೆ ಮೇಲೆ ನಾನು ನೋಡಿದ್ಮೇಲೆ ಆ ಕ್ಯಾರೆಕ್ಟರ್ಗೆ ನಾನು ಏನು ಒಂದು ಕೂದಲು ಬಿಟ್ಕೊಂಡು ಮಾಡಿದ್ದೀನಿ, ತುಂಬ ಹೊಂದುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ತಾವೆಲ್ಲ ನೋಡಿ ಖುಷಿ ಪಡ್ತೀರಾ ಅಂತ ನಂಗೆ ಗ್ಯಾರಂಟಿ ಇದೆ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಒಂದು ದಿವಸ ಚಿತ್ರೀಕರಣ ಮಾಡಿದ್ದೀವಿ ಚಿತ್ರದ. ಇದು ಒಂದು ತಾಯಿ ಮಗನ ಬಾಂಧವ್ಯದ ಕಥೆ. ಇದು ಅಂದರೆ ಒಂದು ತಾಯಿ ಮಗು 5 ವರ್ಷದ ಮಗು ದೂರ ಆಗುತ್ತೆ, ಕಾಣೆ ಆಗುತ್ತೆ. ಆ ಮಗು ಎಲ್ಲಿದೆ ಅಂದ್ಬಿಟ್ಟು ತಾಯಿಗೆ ಗೊತ್ತಿರಲ್ಲ. ಹೀಗಿದ್ದಾಗ ಏನಾಗುತ್ತೆ, ಒಂದು 25 ವರ್ಷ ಅದು ನಂತರ ಹುಡುಗ ಒಂದು ತನ್ನ ಮೂಲನ ಹುಡುಕೊಂಡು ತನ್ನ ಊರು ಮಲ್ನಾಡ್ ಹತ್ರ ಇರೋ ಬೆಂಗಾಡಿಗೆ ಹುಡ್ಕೊಂಡ್ಬರ್ತಾನೆ. ಆ ಮಗು ಏನಕ್ಕೆ ಕಾಣೆಯಾಗಿತ್ತು,
ಅಲ್ಲೇನು ಅನ್ನೋದೇ ಇಡೀ ಸಿನಿಮಾ ನಿಗೂಢ. ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ. ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ. ಆ ಕ್ಲೈಮ್ಯಾಕ್ಸು ಅಂದರೆ ಪಾರ್ಟ್ 2 ನೋಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾವು ಇದನ್ನು ಅಂದರೆ ಒಂದು ಗಟ್ಟಿ ಕತೆ ಇತ್ತು. ಹಾಗಾಗಿ ಇದನ್ನು 2 ವಿಭಾಗ ಅಂದರೆ 2 ಶೇಡ್ ಇತ್ತು ಕತೆ. ಹಾಗಾಗಿ ಒಂದು ಪಾರ್ಟ್ 1 ಮಾಡಿ ಈಗ ಪಾರ್ಟ್ 2 ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲೇ ಒಂದು 50% ಅಂದರೆ ನಾವು ಇದು 2 ಕಾಲಘಟ್ಟದಲ್ಲಿ ಶೂಟ್ ಮಾಡಿದ್ವಿ. ಬೇಸಿಗೆಗಾಲ ಮತ್ತು ಮಳೆಗಾಲದಲ್ಲಿ 2 ನೋಡ್ಕೊಂಡು ಶೂಟ್ ಮಾಡಿದ್ದೆವು. ಪಾರ್ಟ್ 2 ಬಂದು ಅಲ್ಲೇ ಒಂದು 50% ಶೂಟ್ ಮಾಡಿದ್ದೀವಿ. ಈಗ ಇದೇ 4ನೇ ತಾರೀಕು, ಏಪ್ರಿಲ್ 4ನೇ ತಾರೀಕು ಮುಂದಿನ ಶುಕ್ರವಾರ ರಿಲೀಸ್ ಮಾಡ್ತಾಯಿದ್ದೀವಿ. ತಮ್ಮೆಲ್ಲರೂ ಸಪೋರ್ಟು ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಇಲ್ಲ ಸರ್, ನಾವು ಅಲ್ಲೇ ಒಂದು ತಿಂಗಳಿದ್ದೇನೆ, 1.5 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಇಲ್ಲ ಅವತ್ತು ಬರ್ತಾ ಇದ್ದೀರಾ ಸರ್? ವಿಜಯ್ ಸಿನಿಮಾಸ್ ಅವರು ಮಾಡ್ತಾ ಇದ್ದಾರೆ. ಒಂದು 75-80 ಥಿಯೇಟರ್ಗಳಲ್ಲಿ ಫಸ್ಟ್ ವೀಕ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ಮುಂದೆ ನೋಡಿಕೊಂಡು ಚಿತ್ರವನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಹಾಗೆ ನಮ್ಮ ಶಾನ್ ಸರ್ ಆಗಲಿ ಅವರೆಲ್ಲ ನಾವು ಹೊಸ ಅದರ ಸಿನಿಮಾ ನೋಡ್ತಾ ಇದ್ರೆ ಅವರು ಮೊದಲನೇ ಸಿನಿಮಾ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ ಸಿನಿಮಾ ನೋಡ್ತಾ ಅಂದರೆ ಆ ಪಾತ್ರನೇ ಅವರಾಗಿದ್ದಾರೆ ಇಡೀ ಸಿನಿಮಾದಲ್ಲಿ. ಅಷ್ಟು ಒಂದು ಡೆಡಿಕೇಶನ್, ಇದು ಅವರ ಒಂದು ಶಿಸ್ತು ಎಲ್ಲ, ಅಂದರೆ ಅವರು ರಕ್ತಗತವಾಗಿ ಅವ್ರ ಮನೆಯಿಂದ ಬಂದಿರೋದು. ಅದು ನಾವೇನು ಹೇಳೋಕ್ಕಾಗಲ್ಲ. ಬಟ್ ಆ ಥರ ನಮ್ಮ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಅವ್ರು ತಾನಾಗೆ ಇದಾಗಿ ಬಿಡಿಸಿದ್ದಾರೆ. ಇನ್ನು ನಮ್ಮ ಸರ್ ಇಲ್ಲ, ಇದು ಕತೆ ಇತ್ತು. ಬಟ್ ಅಂದರೆ ಈ ಪಾತ್ರದ್ದು ಹೇಳ್ಬೇಕು ಅಂತ ಸರ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು. ಯಾಕೆಂತಂದ್ರೆ ಅವನು ಸೌಮ್ಯ ವ್ಯಕ್ತಿ, 2 ಶೇಡ್ ಇದೆ. ಅವ್ನು ಯಾರು ಏನು ಅನ್ನೋದು ಇಡೀ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ಅದಕ್ಕೋಸ್ಕರ ಅವರೇ ಶೂಟಬಲ್, ಇನ್ಯಾರೂ ಶೂಟಬಲ್ ಇಲ್ಲ ಅಂತಲೇ ಅನಿಸುತ್ತೆ. ಅಂದರೆ ಹೊಸ ಫೇಸೇ ಬೇಕಾಗಿತ್ತು. ಈ ಮನುಷ್ಯ ನೋಡಿದ್ರೆ ಇವರು ಈ ಥರ ಮನುಷ್ಯ ಈ ಥರದ ಅಂತ ಅನಿಸ್ಬೇಕು. ಆ ಥರ ಇದೆ ಇಡೀ ಸಿನಿಮಾದ ಕತೆ. ನಮಸ್ತೆ, ವಿ ಮಾದೇಶ್ ಅಂತ ನಮ್ಮ ಹೆಸರು. MGPX ಎಂಟರ್ಪ್ರೈಸಸ್ಸು. ನಮ್ಮ ಹೊಸ ಶುಭಾಶಯಗಳು ಎಲ್ಲರಿಗೂ. ಏನು ಹೇಳ್ಬೇಕಂದ್ರೆ, ಈಗ ನಾವು ಎಲ್ಲ ಫಿಲಮ್ಮು 4ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಕರ್ನಾಟಕ ಜನತೆ ಬಂದು ನೋಡಿ ಹೇಳ್ಬೇಕು, ಬೇಡ್ಕೊಂತ ಇದ್ವಿ ನಾವು. ಒಳ್ಳೆಯದಾಗಲಿ, ಹಾರೈಸಿ. ವಿಭಾಜ್ಯ ಶುಭಾಶಯಗಳು. ಹಾಗೆ ಈದ್ ಮುಬಾರಕ್. ಓಕೆ, ನಿಂಬೆ ಬಾರದ ಮಗ PH1 ಬಗ್ಗೆ ಎಲ್ಲ ಹೇಳಿದ್ದಾರೆ. ನನಗೆ ಸ್ವಲ್ಪ ಓಕೆ ಇದ್ರಿಗೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಹೇಳಬೇಕಂತಿದ್ದೀನಿ. ಇದರಲ್ಲಿ ನಂದು ಮುಖ್ಯ ಪಾತ್ರ ಅಲ್ಲ, ಒಂದು ವಿಶೇಷ ಪಾತ್ರ ನನ್ನದರಲ್ಲಿ. ವಿಶೇಷ ಏನಂದರೆ, ನನ್ನ ಷಣ್ಮುಖ ಜೊತೆ ನನ್ನ ಟ್ರಾವೆಲಿಂಗ್ ಪಾತ್ರ ಇದೆ ಇದರಲ್ಲಿ. ಸೊ ರಿಲೀಫ್ ಕೊಡುವ ಪಾತ್ರ. ಹಾಗೆ ಹೇಳಿದ್ದಾರೆ ಕಾಮಿಡಿ ಪಾತ್ರ ಅಂತ. ಸೊ ಸಿನಿಮಾದಲ್ಲಿ ದುಃಖ ಕಷ್ಟ ಅದು ಇರುವಾಗ ನನ್ನೊಂದು ರಿಲೀಫ್ ಪಾತ್ರ ಬರುತ್ತೆ. ಹಾಗೆ ನನ್ನದು ಪಾತ್ರದ ವಿಶೇಷತೆ, ಕೆಲವು ಸನ್ನಿವೇಶಗಳಲ್ಲಿ ನನ್ನ ಮಾತು ಬರುತ್ತೆ. ನಾನು ಇರೋದಿರ್ಬೋದು ಸೀನಲ್ಲಿ, ಅದು ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಹಾಗೆ ಇಡೀ ಸಿನಿಮಾದಲ್ಲಿ ನನ್ನ ಪಾತ್ರ ವಿಶೇಷ ಪಾತ್ರ. ಹಾಗೆ ಪೇಜ್ 2 ಕೂಡ ಕಂಟಿನ್ಯೂ ಆಗ್ತಿದೆ, ಯಾಕಂದರೆ ಆಲ್ರೆಡಿ ಶೂಟ್ ಆಗಿದೆ. ಹಾಗೆ ಕಾಮಿಡಿಯಿಂದ ಫೈನಲಿ ಒಂದು ಇಮೋಷನಲ್ ಪಾತ್ರಕ್ಕೆ ಹೋಗುತ್ತೆ. ಶೂಟಿಂಗ್ ಅನುಭವ ತುಂಬ ಚೆನ್ನಾಗಿತ್ತು. ನಂದು ಪಾತ್ರ ಷಣ್ಮುಖ ಅವ್ರ ಜೊತೆ ಇರುವಾಗ ಫಸ್ಟ್ ಡೇ ಆಫ್ ಶೂಟ್ ನಾವು ಕಾಡಲ್ಲಿ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡಿದ್ವಿ. ಶೂಟ್ ಮಾಡ್ತಿರುವಾಗ ಶೂಟ್ ಆಗೋ ನಾನು ಜಸ್ಟ್ 1 ನಿಮಿಷಕ್ಕೆ ಯಾಕಡೆ ಹೋಗಿ ಬರ್ತೀನಿ ಅಂತ ಹೋದವನು ಕಾಲು ಜಸ್ಟ್ ಹಿಡಿದು ನಾಗರ ಮುಂದೆ ಹೋಯ್ತು. ನನಗೆ ಅಲ್ಲೇ ಷಣ್ಮುಖ ಅವರಿದ್ದರು, ನಾವೆಲ್ಲ ಕಿಚ್ಚಾಡಿದ್ವಿ. ಸೊ ದ್ಯಾಟ್ ವಾಸ್ ದ ಬ್ಲೆಸ್ಸಿಂಗ್ ಹೇಳ್ಬೋದು ನಮಗೆ, ಯಾಕೆಂದರೆ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಇನ್ನೊಂದು ಜಿಗಿಣಿ ಇತ್ತು ನಮ್ಮ ಶೂಟ್ ಮಾಡುವಾಗ. ಸೊ ಒಂದು ಸೀನಿಗೆ ಅಳಬೇಕಾಗಿತ್ತು ನನಗೆ. ಸೊ ನಾವೆಲ್ಲ ಇದ್ವಿ ಅಲ್ಲಿ, ಅದು ಏನು ಸೀನ್ ಅಂತ ಹೇಳ್ತಾ ಇಲ್ಲ, ಅಳ್ತಾ ಇದ್ವಿ. ನಾನು ಜೋರು ಅಳ್ತಾ ಇದ್ದೆ. ಸೊ ಡೈರೆಕ್ಟರ್ ಕಟ್ ಮಾಡ್ತಾರೆ, ಹಾಗೆ ಅಳ್ತಾ ಕಟ್ ಮಾಡಿ ಸರ್ ಈ ಜಿಗಿನೆಲ್ಲ ಕಟ್ ಹಚ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಅದು ವೆರಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ನೀವು ಗೊತ್ತಿರಬೇಕು, ಬಹಳ ಹಳೆ ಪತ್ರಕರ್ತಿದ್ದಾರೆ. ನಾನು ಆವಾಗಿರುವಾಗ SMS 620 ಸಿನಿಮಾ ಮಾಡ್ತಿರುವಾಗಲೇ. ಸೊ ಆವಾಗ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಯಲ್ಲೇ ಲಹರಿ ಅವರು ನನ್ನ ಆಡಿಯೋ ರಿಲೀಸ್ ಮಾಡಿದರು ಅವ್ರ ಮನೆಯಲ್ಲೇ. ಆಮೇಲೆ ಶಿವಣ್ಣ ಜೊತೆ ನಾನು ಇಂದ್ರಧನುಷ್ ಮಾಡಿದೆ.
ಆಮೇಲೆ ರಾಗಣ ಜೊತೆಗೆ ಧ್ರುವ ಕೃಷ್ಣನ್ ಮಾಡಿದ್ದೀನಿ ನಾನು. ಯುವ ಯುವರಾಜ್ ಕುಮಾರ್ ಜೊತೆ ಯುವ ಮಾಡಿದ್ದೀನಿ ನಾನು. ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಮಾಡ್ಕೊಂಡು ಷಣ್ಮುಖ ಅವ್ರ ಜೊತೆಗೂ ನನಗೂ ಇದು ಬಂತು, ಆಪರ್ಚುನಿಟಿ ಬಂತು. ಹಾಗೆ ಸೊ ಲಕ್ಕಿ ಅಂತ ಹೇಳ್ಬೋದು. ಇಡೀ ಕುಟುಂಬದವ್ರ ಜೊತೆ ನಾನು ಓಡಾಡ್ತೀನಿ. ಹಾಗೆ ಪುನೀತ್ ರಾಜ್ಕುಮಾರ್ ಜೊತೆ ಇದು ಯುವ ಮಾಡಿದೆ, ಯುವರತ್ನ ಮಾಡಿದೆ. ಹಾಗೆ ಈಗ ಇನ್ನೊಂದು ಸಿನಿಮಾ ಬರ್ತಿದೆ ಧ್ರುವ 369, ಅದರಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಪ್ಪುದು ಆ್ಯನಿಮೇಷನ್ ಮಾಡಿಕೊಂಡು ಟೀಸರ್ ಯೂಸ್ ಮಾಡಿ ಅದರಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ರಾಗಣ ಜೊತೆ. ಸೊ ಇಟ್ಸ್ ಅನ್ ಆಪರ್ಚುನಿಟಿ ಆ್ಯಂಡ್ ಬ್ಲೆಸ್ಸಿಂಗ್ ನನಗೆ. ಇಡೀ ಕುಟುಂಬದವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮಾದೇಶ್ ಆ್ಯಂಡ್ ಅಶೋಕ್ ಅವರು ವೆರಿ ಫ್ರೆಂಡ್ಲಿ. ನಾವು ಆವಾಗ ಕೂತಿರ್ತೀವಿ, ಮಾತಾಡ್ತಿರ್ತೀವಿ. ಆ್ಯಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಮೋಷನ್ಸಿಗೆ ಆಗಿ ಸಿನಿಮಾದಲ್ಲಿ ಕೂಡ. ಷಣ್ಮುಖ ಸೈಡ್ ನಮಗೆ ಡೈಲಾಗ್ ಕೊಟ್ಟಿದ್ದರು, ನಾವೇ ಹಾಗೆ ಡೈಲಾಗಲ್ಲಿ ನಾವಲ್ಲಿ ಇಂಪ್ರೂವೈಸ್ ಮಾಡಿದ್ವಿ. ಇಂಪಾರ್ಟೆಂಟಾಗಿ ನಾನು ಸಿನಿಮಾದಲ್ಲಿ ನಾನು ತುಳು ಮಾತಾಡ್ತೀನಿ ಈ ಸಿನಿಮಾದಲ್ಲಿ. ಸೊ ಮಂಗಳೂರಿನವರಿದ್ದೀನಿ, ನಾನು ಮಂಗಳೂರು ಕನ್ನಡ ಭಾಷೆಯನ್ನು ಯೂಸ್ ಮಾಡಿದ್ದೀನಿ. ಹಾಗೆ ನನ್ನ ಡೈಲಾಗ್ಸ್ ಅಷ್ಟು ತುಳು ಡೈಲಾಗ್ಸ್ ಇದೆ. ಹಾಗೆ ಜಾನಪದ ಹಾಡುಗಳು, ತುಳು ಸಿನಿಮಾ ಹಾಡುಗಳೆಲ್ಲ ಯೂಸ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಅದು ಎಲ್ಲರಿಗೆ ಲೈಕ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಮ್ಮ ಆದ್ರೂ ಅಮ್ಮ, ನಿಮಗೆ ಹೇಗೆ ಅನಿಸ್ತು ನಿಮ್ಮ ಮಗನ ಸಿನಿಮಾ? ಸ್ಪೆಷಲ್ ಸ್ಕ್ರೀನಿಂಗ್ ನೋಡಿದ್ರಮ್ಮ ನೀವು? ನಾನು ಇನ್ನೂ ನೋಡಿಲ್ಲ. ಬಟ್ ಹೌ ಎಕ್ಸೈಟೆಡ್ ಯು ಆರ್? ಹೇಗೆ ಅನಿಸ್ತಾ ಇದೆ? ಎಕ್ಸೈಟ್ಮೆಂಟ್ ಖಂಡಿತ ಇರುತ್ತೆ, ಬಿಕಾಸ್ ಶಣು ಮಾಡ್ತಿರೋದ್ರಿಂದ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಶಣುಗೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅವನ್ನ ಸ್ಕ್ರೀನಲ್ಲಿ ನೋಡಬೇಕು ಅಂತ. ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಅವನ ಆಟ ಎಲ್ಲ. ಬಟ್ ಈಗ ಅವ್ನ ಸಿನಿಮಾದಲ್ಲಿ ಇಷ್ಟು ಸೀರಿಯಸ್ ಆಗಿದ್ದಾನೆ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ. ಬಟ್ ಈಗ ಅವ್ನ ಕೆಲವು ಮಾತುಗಳೆಲ್ಲ ಕೇಳಿದಾಗ ನಿಜವಾಗ್ಲೂ ಇಷ್ಟ ಆಯಿತು. ಅವನ್ನ ಮಾತಾಡೋ ರೀತಿ ಆಗಲಿ, ಎಲ್ಲರ ಆಶೀರ್ವಾದ ಅವನ ಮೇಲಿರಲಿ, ಇಡೀ ತಂಡಕ್ಕಿರಲಿ ಅಂತ ಕೇಳ್ಕೊತೀನಿ. ಹೊಸ ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ, ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ನಾನು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್.